ನಾನು ನಿಮ್ಮ ಏಕೆಗೆ ನಿಮ್ಮೆಲ್ಲರಿಗೂ ಕೂಡ ಏಕೆ ಕ್ರಿಟಿಕ್ಸ್ ಕನ್ನಡ ಚಾನಲ್ಗೆ ಮರಳಿ ಮತ್ತೆ ಸ್ವಾಗತ. ಇನ್ನೊಂದು ಇಂಟ್ರೆಸ್ಟಿಂಗ್ ಆದಂಥ ಒಂದು ಚಿಕ್ಕ ಮೇಮ್ಸ್ ಕೈಂಡ್ ಆಫ್ ವಿಡಿಯೋ ಜೊತೆ ಮತ್ತೆ ಬಂದಿದ್ದೀನಿ ಇವತ್ತು. ನಿಮ್ಗೆ ಈ ವಿಡಿಯೋ ಇಷ್ಟ ಆಗುತ್ತೆ ಅಂತ ಅನ್ಸ್ಕೊತೀನಿ. ದಯಮಾಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಈ ವಿಡಿಯೋನ ಲೈಕ್ ಮಾಡಿ, ಕೊನೆಯ ತನಕ ನೋಡಿ, ದಯಮಾಡಿ ಸ್ಕಿಪ್ ಮಾಡೋದಕ್ಕೆ ಹೋಗ್ಬೇಡಿ. ಹಾಗೆಯೇ ಬೆಲ್ ನೋಟಿಫಿಕೇಷನ್ನ ಎನೇಬಲ್ ಮಾಡಿಟ್ಕೊಳ್ಳಿ. ನಮ್ಮ ಮುಂದಿನ ವೀಡಿಯೋಸ್ಗಳು ಅಪ್ಲೋಡ್ ಆದಾಗ ನಿಮಗೆ ನೋಟಿಫೈ ಮಾಡುತ್ತೆ, ನೀವು ಬಂದು ವೀಡಿಯೋಸ್ಗಳನ್ನು ನೋಡ್ಬೋದು. ಸೊ ಈ ಒಂದು ವಿಡಿಯೋಸ್ ಬಂದ್ಬಿಟ್ಟು ಚಾನಲ್ ಬಗ್ಗೆ ಏನಾದರೂ ಚಿಕ್ಕದಾಗಿ ನಿಮಗೆ ಹೇಳೋಣ ಅಂತ ಅಂದರೆ, ವಿಯರ್ಡ್ ಮಲ್ಲು ಅಂತ ನಾನು ಮುಂಚೆ ಕೂಡ ಒಂದು ವಿಡಿಯೋ ಮಾಡಿದ್ದೆ ಈ ಒಂದು ಚಾನಲ್ ಬಗ್ಗೆ. ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಅದೇ ಥರ ಈ ಒಂದು ಚಾನಲ್ಗೆ ಹತ್ತತ್ರ ಒಂದು 50,000 ಜನ ಸಬ್ಸ್ಕ್ರೈಬರ್ಸ್ ಇದ್ದಾರೆ. 49 ಸಬ್ಸ್ಕ್ರೈಬರ್ಸ್, 1K ಸಬ್ಸ್ಕ್ರೈಬರ್ಸ್, 49,100 ಸಬ್ಸ್ಕ್ರೈಬರ್ಸ್ ಇದ್ದಾರೆ. ತುಂಬ ಇಂಟ್ರೆಸ್ಟಿಂಗ್ ಆದಂಥ ವಿಡಿಯೋಸ್ಗಳನ್ನು ಇವರು ಬಿಡ್ತಾ ಇರ್ತಾರೆ. ಸೊ ಅದೇ ಥರ ಇವಾಗ ನಾವು ಮಾಡ್ತಿರುವಂಥದ್ದು ಬಾಹುಬಲಿ 2 ರಿಲೀಸ್ ಆದಾಗ ಕಟ್ಟಪ್ಪ ಮೇಲೆ ಬಂದಿರುವಂಥ ಒಂದು ವಿಡಿಯೋ. ಈ ವಿಡಿಯೋ ಬಂದ್ಬಿಟ್ಟು ಆಲ್ರೆಡಿ 2 years ಆಗಿದೆ, ಆಯಿತಾ. ಈ ವಿಡಿಯೋಗೆ ಆಲ್ರೆಡಿ 2,500 ಲೈಕ್ಸ್ಗಳಿದೆ, ಪ್ಲಸ್ 41K ಪ್ಲಸ್ ವ್ಯೂಸ್ಗಳು ಇದೆ. ನನಗೆ ಇಷ್ಟ ಆಗಿರೋದು ಏನಪ್ಪ ಅಂತ ಅಂದರೆ, ಯಾವುದೇ ಒಂದು ಸಿನಿಮೆಟಿಕ್ ಎಕ್ಸ್ಪೀರಿಯನ್ಸ್ನ, ಒಂದು ಇಮೋಷ್ನಲ್ ಸೀನ್ಸ್ ಆಗಿರ್ಬೋದು ಅಥವಾ ರೊಮ್ಯಾಂಟಿಕ್ ಸೀನ್ಸ್ ಆಗಿರ್ಬೋದು, ಯಾವುದೋ ಒಂದು ಒಳ್ಳೆ ಇಂಟ್ರೆಸ್ಟಿಂಗ್ ಆದಂಥ ಫಿಲ್ಮ್ ಸ್ಟೋರಿನ ಆ್ಯಡಪ್ ಮಾಡುವಂಥ, ಬಿಲ್ಡಪ್ ಮಾಡುವಂಥ, ಸ್ಟೋರಿನ ರೂಲ್ ಮಾಡುವಂಥ ಒಂದು ಮೂಮೆಂಟಮ್ ಇರುತ್ತಲ್ಲ. ಯಾಕಂತಂದರೆ ಬಾಹುಬಲಿ 1 ನೀವು ನೋಡಿರ್ಬೋದು, ಕಟ್ಟಪ್ಪನೇ ಬಾಹುಬಲಿಗೂ ಕ್ಯೂ ಮಾರ, ಕಟ್ಟಪ್ಪ ಬಾಹುಬಲಿನ ಯಾಕೆ ಮಾರ ಯಾಕೆ ಸಾಯಿಸ್ದ ಅಂತ ಹೇಳ್ಬಿಟ್ಟು ವರ್ಲ್ಡ್ ವೈಡ್ ಆ ವಿಚಾರಗಳು ತುಂಬ ಟ್ರೆಂಡಲ್ಲಿದ್ವು, ರೀಸನ್ ಗೊತ್ತಿಲ್ಲದೇನೆ. ಹಾಗಾಗಿ ಬಾಹುಬಲಿ 2ಗೆ ಕಾದ್ಕೊಂಡಿದ್ವಿ. ಸೊ ಅಂಥ ಒಳ್ಳೆ ಮೂಮೆಂಟ್ಗಳನ್ನೇ ಫಿಲ್ಮ್ ಬರೋದಕ್ಕಿಂತ ಮುಂಚೆ ಎಲ್ಲ ಬಂದ ಮೇಲೆ ನೀವು ತುಂಬ ಇಂಟ್ರೆಸ್ಟಿಂಗಲ್ಲಿ ಕೂತ್ಕೊಂಡು ನೋಡ್ತಾ ಇರ್ತೀರ. ಆ ಮೂಮೆಂಟನ್ನು ಸಡನ್ನಾಗಿ ರೂಲ್ ಮಾಡಿದ್ರೆ ನಿಮ್ಗೆ ಎಷ್ಟು ಕೋಪ ಬರುತ್ತೆ. ಇಲ್ಲ ಇನ್ನೊಂದು ವೇದಲ್ಲಿ ಫನಿಯಾಗಿ ಅದನ್ನು ಚೇಂಜ್ ಮಾಡಿದ್ರೆ ನಿಮಗೆ ಎಷ್ಟು ನಕ್ಕು ಸುಸ್ತಾಗ್ತೀರ. ಆ ಒಂದು ಚಿಕ್ಕ ಪ್ರಯತ್ನ ಈ ಒಂದು ವಿಯರ್ಡ್ ಮಲ್ಯೂಸ್ ಚಾನಲ್ ಅವರು ಮಾಡಿದ್ದಾರೆ. ಬನ್ನಿ ಈ ಒಂದು ವಿಡಿಯೋಸ್ನ ನೋಡ್ಕೊಂಬರೋಣ. ವಿಡಿಯೋ ಕ್ರೆಡಿಟ್ ತಿರ್ಗಾಗಿ ವಿಯರ್ಡ್ ಮಲ್ಯೂಸ್ ಚಾನಲ್ ಅವ್ರಿಗೆ ಹೋಗುತ್ತೆ, ರಿಯಾಕ್ಷನ್ಸ್ ಕೊಡ್ತಿರುವಂಥ ಒಂದು ವಿಡಿಯೋ. ಸೊ ವಿದೌಟ್ ಎನಿ ಫರ್ದರ್ ಡಿಲೇ ಬನ್ನಿ ಈ ಒಂದು ವಿಡಿಯೋನ ನೋಡೋಣ. ಕಮೆಂಟ್ ಬಾಕ್ಸನ್ನು ಜಾಸ್ತಿ ಬಳಸ್ಕೊಳ್ಳಿ, ಅದು ನಿಮಗೋಸ್ಕರನೇ ವಿಡಿಯೋ ಇರೋದು. ನಿಮ್ಗೆ ಹೇಗೆ ಅನಿಸ್ತಾ ಇದೆ ಈ ವಿಡಿಯೋಸ್ಗಳು ಬರ್ತಿರುವಂಥದ್ದು, ಇಷ್ಟ ಆಗ್ತಿದೆಯಾ ಅಥವಾ ಏನಾದರೂ ಚೇಂಜಸ್ ಮಾಡಬೇಕಾ, ಅದನ್ನು ದಯಮಾಡಿ ಹೇಳಿ. ಓಕೆ ಬನ್ನಿ, ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ഓക്കെ ബൈ. എനിക്കൊരുള്ളതാ മകേഴ്മതിയുടെ രാജകുമാരനായി ഞാൻ കൽപ്പിക്കുകയാണ്. എന്നെ കൽപ്പിക്കും മാമ. മകിഴ്മതി സാമ്രാജ്യത്തിന്റെ ഭാവി രാജാവ് രാജമാതാ ശിവകാമി ദേവിയുടെ പ്രിയപുത്രൻ എന്റെ സംഗതി എല്ലാം പുറത്തൊന്നൊന്ന് നോക്ക് ചന്ദ്ര. 24 hours later. അമരേന്ദ്ര ബാഹുബലി. It was at this moment that he knew he fucked up. The next day. It's the motherfucking Eagle Double G. Snoop Dogg. ಎಂಥ ಒಳ್ಳೆ ಸೀನ್ಸ್ ಇದು ನೆನಪಿದೆ ಅಲ್ವಾ?
ബാഹുബലിക്ക് പിന്നിൽ നിന്ന് കുത്തേറ്റു. ആരാണത്? ആ വഞ്ചകൻ ആരാണ്? ആ ദ്രോഹി ഞാൻ തന്നെ. ನೋಡಿದ್ರಲ್ಲ, ತುಂಬ ಇಂಟ್ರೆಸ್ಟಿಂಗ್ ಆದಂಥ ಸ್ಪೂಕ್ಸ್ ವಿಡಿಯೋಗಳು ಇವ್ರು ಮಾಡ್ತಾ ಇರ್ತಾರೆ. ನನಗೂ ಕೂಡ ತುಂಬ ಇಷ್ಟ ಆಗುತ್ತೆ ಈ ಥರ ವಿಡಿಯೋಗಳನ್ನು ಮಾಡೋದು. ಆಬ್ವಿಯಸ್ಲಿ ಕಂಟೆಂಟ್ ಬಿಲ್ಡ್ ಮಾಡೋದು ತುಂಬಾ ಕಷ್ಟ. ವಿತ್ ಆಲ್ ಡ್ಯೂ ರೆಸ್ಪೆಕ್ಟ್, ಅವ್ರ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನೂ ಇಂಟ್ರೆಸ್ಟಿಂಗ್ ಆದಂಥ ವೀಡಿಯೋಸ್ಗಳಿಗೆ ನೀವು ನೋಡ್ತಾ ಇರುವಂಥವ್ರು ನಮ್ಮ ಚಾನಲ್ನ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಂಟ್ರೆಸ್ಟಿಂಗ್ ಆದಂಥ ಕಂಟೆಂಟ್ ಜೊತೆ ಮತ್ತೆ ತಿರ್ಗಾ ಬರ್ತಾ ಇರ್ತೀನಿ. ಇಷ್ಟು ಹೇಳ್ತಾ ಇಲ್ಲಿಗೆ ಈ ವಿಡಿಯೋನ ನಾನು ಮುಗಿಸ್ತಾ ಇದ್ದೀನಿ. ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಇಂಟ್ರೆಸ್ಟಿಂಗ್ ಆದಂಥ ಕಂಟೆಂಟ್ ಜೊತೆ ಮತ್ತೆ ಬರ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್ ಮಾಡಿ.